ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಗುರುಮಠಕಲ್ ತಾಲೂಕು ಕೊಂಕಲ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರು ಹಾಗೂ ವಾರ್ಡನ್ ಇಬ್ಬರು ಕೂಡ ಜೋಡೆತ್ತುಗಳಿದ್ದಂತೆ. ಇಬ್ಬರು ಮಾತನಾಡಿಕೊಂಡು ಒಬ್ಬರು ಯಾದಗಿರಿ ಮೀಟಿಂಗ್ಗೆ ಬಂದಿದ್ದೇವೆ, ಒಬ್ಬರು ಮನೆಗೆ ಊಟ ಮಾಡಲು ಬಂದಿದ್ದೇನೆ ಎಂದು ಹೇಳುತ್ತಾ ದಿನ ಕಳೆದು ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಅದೇ ವಸತಿ ಶಾಲೆಯಲ್ಲಿ ನೆಲೆಯೂರಿ ಮಕ್ಕಳ ಬಗ್ಗೆ ಸ್ಪಂದನೆ ಮಾಡದೆ ಮಕ್ಕಳನ್ನ ಬೆದರಿಸುತ್ತಿದ್ದಾರೆ ಮತ್ತು ಅವರು ರಾಜಕೀಯ ಮಾಡುತ್ತಾರೆ. ಹಿಂದೆ ದೊಡ್ಡ ಸಮಸ್ಯೆಯಾಗಿ ಗೊಂದಲ ಸೃಷ್ಟಿ ಮಾಡಿತ್ತು. ರಾಜಕೀಯವಾಟವಾಡಿ ಮುಚ್ಚಿ ಹಾಕಿದ್ದಾರೆ. ವಿದ್ಯಾರ್ಥಿಗಳ ತಮ್ಮ ಹೋರಾಟ ಕೇಳುವವರು ಯಾರು ಎಂದು ಗೋಳಾಡಿ ತಮ್ಮ ತಂದೆ ತಾಯಿ ಪೋಷಕರಿಗೆ ತಿಳಿಸಿದ್ರೆ ಅವಾಚ್ಯ ಶಬ್ದ ಬಳಸಿ ಬೈಯುತ್ತಾರೆ. ರಾತ್ರಿ ಓದಬೇಕು ಬರೆಯಬೇಕು ಅಂದ್ರೆ ವಿದ್ಯುತ್ ಸಂಪರ್ಕ ಇರುವುದಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸುಮಾರು ದಿನಗಳಿಂದ ಕೋಟಿಗೆರೆದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಕಟ್ಟಡ ಹೊಸತು ಪ್ರಾರಂಭವಾಗಿದ್ದರಿಂದ ಇಲ್ಲಿನ ತನಕ ಒಂದು ದಿನ ಕೂಡ ವಸತಿ ನಿಲಯದಲ್ಲಿ ಅವರು ಅಂದ್ರೆ ವಾರ್ಡನ್ ಪ್ರಾಂಶುಪಾಲರು ಯಾವುದೇ ಸಿಬ್ಬಂದಿ ವಾಸ ಇರುವುದಿಲ್ಲ. ಹಾಗಾದ್ರೆ ಮಕ್ಕಳನ್ನ ನೋಡಿಕೊಳ್ಳುವ ಯಾರು? ಹೀಗೆ ಬೇಜವಾಬ್ದಾರಿ ತೋರುತ್ತಿದ್ರೆ ವಿದ್ಯಾರ್ಥಿಗಳ ಗೋಳಾಟ ಕೇಳೋರು ಯಾರಿಲ್ಲ. ಆದ ಕಾರಣ ಕೋಟಿಗೆರೆ ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ವಾರ್ಡನ್ ಅಮಾನತುಗೊಳಿಸಲು ಮನವಿ ಒಂದು ವೇಳೆ ಅಮಾನತುಗೊಳಿಸಿದ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿವಪುತ್ರ ಜಗಳಿ ಜಿಲ್ಲಾ ಸಂಚಾಲಯಗಳು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಯಾದಗಿರಿ, ಚಂದಪ್ಪ ಮೊಂಡ್ಯಪ್ಪನವರ್, ಜಿಲ್ಲಾ ಸಂಘಟನಾ ಸಂಚಾಲಕರು ಭೀಮಣ್ಣ ನಾಟೇಕರ್, ಸಾಯಪ್ಪ ಭಂಡಾರಿ, ತಿಪ್ಪಣ್ಣ ಶೆಳ್ಳಿಗೆ, ಬಾಲರಾಜ್ ಖಾನಪುರ ಇನ್ನೂ ಅನೇಕ ಸಂಘಟನಾ ಕಾರ್ಯಕರ್ತರು ಹಾಜರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು ಸಿಎಂ ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋ ಅಂತ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.